ದೇಶದ ಹಿಂದಿನ ಹಲವು ಚುನಾವಣೆಗಳಲ್ಲಿ ಈ ಮತಗಟ್ಟೆ ಸಮೀಕ್ಷೆಗಳ ಲೆಕ್ಕಾಚಾರ ಸಂಪೂರ್ಣವಾಗಿ ತಲೆ ಕೆಳಗಾಗಿದ್ರು ನಾವು ಇನ್ನೂ ಕೂಡ ಅವುಗಳನ್ನು ಅಷ್ಟೊಂದು ಗಂಭೀರವಾಗಿ ನಂಬ್ತಾ ಇರೋದು ಯಾಕೆ? ಬಂಗಾಳದ ನೆಲದಲ್ಲಿ ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆ ನಿಜಕ್ಕೂ ಕುಸಿತಾ ಇದೆಯಾ, ಅಥವಾ ಈ ಸಮೀಕ್ಷೆಗಳು ಕೇವಲ ಒಂದು ನಿರ್ದಿಷ್ಟ ಹವಾವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಮತದಾನದ ನಂತರ ಮತದಾರರು ತಮ್ಮ ಅಸಲಿ ಆಯ್ಕೆಯನ್ನು ಬಹಿರಂಗಪಡಿಸೋದಕ್ಕೆ ಹಿಂಜರಿಯುವಾಗ ಈ ಸಮೀಕ್ಷಾ ಸಂಸ್ಥೆಗಳು ನೀಡುವಂತಹ ಈ ಅಂಕಿಅಂಶಗಳು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿರೋದಕ್ಕೆ ಸಾಧ್ಯ ಇದೆ? 2024ರ ಲೋಕಸಭೆ ಚುನಾವಣೆಯಲ್ಲಿ 400 ಸ್ಥಾನಗಳ ಭವಿಷ್ಯ ನುಡಿದು ಸಂಪೂರ್ಣ ಸೋತಿದ್ದಂತಹ ಸಮೀಕ್ಷೆಗಳು ಈಗ ಬಂಗಾಳದ ವಿಷಯದಲ್ಲಿ ನೀಡ್ತಾ ಇರುವಂತಹ ಅಂಕಿಅಂಶಗಳು ಕೇವಲ ಸಂಭವನೀಯತೆನ ಅಥವಾ ಒಂದು ವ್ಯವಸ್ಥಿತ ಆಟನ? ಇದು ಚುನಾವಣಾ ಆಯೋಗದ ಪಾರದರ್ಶಕತೆ ಮತ್ತೆ ಮತದಾನದ ಪ್ರಕ್ರಿಯೆ ಬಗ್ಗೆ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರುವಂತಹ ಈ ಹೊತ್ತಿನಲ್ಲಿ ಈ ಎಕ್ಸಿಟ್ ಪೋಲ್ಗಳು ಜನರ ಗಮನವನ್ನ ಬೇರೆ ಕಡೆಗೆ ಸೆಳೀತಾ ಇವೆಯಾ? ಟಿವಿ ಸ್ಟುಡಿಯೋಗಳಲ್ಲಿ ಕೂತ್ಕೊಂಡು ವಿಶ್ಲೇಷಣೆ ಮಾಡೋರಿಗಿಂತಾನು ಮೌನವಾಗಿ ಮತ ಚಲಾಯಿಸುವಂತ ಸಾಮಾನ್ಯ ಮತದಾರನ ಮನಸ್ಥಿತಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ದೃಢವಾಗಿದೆಯಾ? ಒಂದು ವೇಳೆ ಈ ಬಾರಿಯೂ ಕೂಡ ಮತಗಟ್ಟೆ ಸಮೀಕ್ಷೆಗಳು ಸುಳ್ಳಾದ್ರೆ ಸಫಾಲಜಿ ಅಥವಾ ಈ ಚುನಾವಣಾ ವಿಜ್ಞಾನದ ವಿಶ್ವಾಸಾರ್ಹತೆ ಭಾರತದಲ್ಲಿ ಸಂಪೂರ್ಣವಾಗಿ ಅಂತ್ಯವಾಗಲಿದೆಯಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.